ನಿನ್ನ ವಾಟ್ಸಪ್ ಬ್ಲಾಕ್ ಆಗಲಿ, ನಿನ್ನ ಇನ್ಸ್ಟಾ ಹ್ಯಾಕ್ ಆಗಲಿ. ಹಾಯ್ ಹಲೋ ಅಣ್ಣಂದ್ರೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇರುವಂಥ ನನ್ನ ಚಿನ್ನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅಣ್ಣಂದ್ರೆ. ಸೊ ಅಣ್ಣಂದ್ರೆ ಯಾರ್ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದಾರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿರೋದನ್ನು ಚಾನಲ್ ಇಟ್ಕೊಳ್ಳಿ. ಸೊ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಸೊ ನಾ ಈ ವಿಡಿಯೋದಲ್ಲಿ ಏನು ಕೊಡೋಕ್ಕೆ ಬಂದಿದ್ದೀನಿ ಅಣ್ಣಂದ್ರೆ ಅಂದರೆ ಸೊ ಅಲರ್ಟ್ ಮಷಿನ್ ನೋಡಿದಿರಲ್ಲ. ಸೊ ಅಲರ್ಟ್ ಮಷಿನಲ್ಲಿ ಸ್ವಂತಾಗಿ ನಿಮ್ಮ ಒಂದು ಬೇರೆಯವ್ರ ಲಿಂಕ್ ಇಲ್ಲದೆ ನಿಮ್ಮ ಒಂದು ವೀಡಿಯೋನ ಎಫೆಕ್ಟ್ ಹಾಕಿ ನೀವು ಸ್ವಂತ ವೀಡಿಯೋ ಮಾಡ್ಬೋದು. ಸೊ ಅದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ಬಾಳಣ್ಣೆ ಅಂದರೆ. ಸೊ ಮೊದಲೇದಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೀವು ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಯೂಟ್ಯೂಬ್ ಚಾನಲ್ ಬರುತ್ತೆ. ಸೊ ಇದನ್ನು ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟು ಕ್ಲಿಕ್ ಮಾಡ್ಕೊಂಡು ಸೊ ಈ ಥರ ಬಂದಾಗ ಇಲ್ಲಿ ಕಾಟ್ ಮಾರ್ಕ್ ಕಾಣುತ್ತೆ ಕೆಳಗಡೆ, ಇದನ್ನು ಕ್ಲಿಕ್ ಮಾಡಿ. ಸೊ ಒಂದು ಇಲ್ಲಿ ಕಾಣ್ತಾ ಇರ್ಬೋದು, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡು ಆದ ತಕ್ಷಣಕ್ಕೆ ಸೊ ಇಲ್ಲಿ ಕಾಣ್ತಾ ಇರೋದಲ್ಲ ಈ ಮೂಲೆಯಲ್ಲಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣಕ್ಕೆ ಸೊ ಇದನ್ನು ಇಷ್ಟು ಎಳೆದ ತಕ್ಷಣಕ್ಕೆ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಕೆಳಗಡೆ ಇದನ್ನು ಇಷ್ಟು ನಿಂದ್ರಿಸಿರಿ. ಸೊ ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಮೂರ್ತಿದಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇದನ್ನು ನಿಂದ್ರಿಸಿರಿ. ಸೊ ನಿಂದ್ರಿಸಿದ ತಕ್ಷಣಕ್ಕೆ ಸೊ ಈಗ ಇಲ್ಲಿ ಮೂಲೆ ಕಾಣ್ತಾ ಇದೆಯಲ್ಲ ಈ ಮೂಲೆಯಲ್ಲಿ ಕಾಣ್ತಾ ಇರುವಂಥ ಪ್ಲಸ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಸೊ ಜೂಮ್ ಮಾಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಎಷ್ಟು ಜೂಮ್ ಮಾಡ್ಕೊಳ್ಳಿ. ಇಷ್ಟು ಜೂಮ್ ಮಾಡ್ಕೊಂಡು ಆದ ತಕ್ಷಣಕ್ಕೆ ಸೊ ನಿಮಗೆ ಇನ್ನೂ ಒಂದು ಥರ ಹಾಕಬೇಕು ಅಂದರೆ ಸೊ ಅದನ್ನು ತೋರಿಸ್ತೀನಿ. ಸೊ ಇಲ್ಲಿ ಕಾಣ್ತಾ ಇಲ್ಲ ಇದನ್ನು ಕಾಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಮೂಲೆಗಳಲ್ಲಿ ಇರೋದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜೂಮ್ ಮಾಡಿ, ನಿಮಗೆ ಎಷ್ಟು ಇಲ್ಲಿ ಹಿಂದ್ಗಡೆ ಡಿಸೈನ್ ಎಷ್ಟು ಬೇಕು ಅಷ್ಟು ಎಷ್ಟು ಭಾಳ ತಂದಿದ್ರೆ ಸೊ ನಾನು ಇಷ್ಟೇ ಇದು ಮಾಡ್ತೀನಿ. ಸೊ ಇಷ್ಟು ಇದು ಮಾಡೋ ತಕ್ಷಣಕ್ಕೆ ಇದು ಕಾಣ್ತಾ ಇದೆಯಲ್ಲ ಇದನ್ನು ಹಿಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ನೋಡ್ತಾ ಇರ್ಬೋದು ಹಿಂದ್ಗಡೆ ಇದ್ಬಿಟ್ಟು ಸೊ ಚಿತ್ರ ಆದಂಗೆ ಐತಲ್ವಾ, ಚಿತ್ರ ಆದಂಗೆ ಆಗ್ತದೆ. ಸೊ ಇವಕ್ಕೆ ಏನೂ ಇಲ್ಲ, ಎಫೆಕ್ಟ್ ಸುಮ್ಮನೆ ಹಾಕಿ ನೋಡ್ಬೋದು ಈಗ. ಸೊ ಈಗ ಏನಿಲ್ಲ ಅಲ್ವಾ. ಸೊ ಇದಕ್ಕನ್ನು ಎಫೆಕ್ಟ್ಗಳಾಕೋದು ಹೇಗೆ. ಸೊ ಈಗ ಮೊದಲನೇದಾಗಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೂಲೆ ಕಾಣ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಷ್ಟು ಇದಾವಲ್ಲ ಅಷ್ಟು ಈ ಕಡೆ ಇಷ್ಟು ಸರಿಸಿದ ತಕ್ಷಣ ಕಾರಣಂದರೆ ಸೊ ಮತ್ತೆ ಇಲ್ಲಿ ಕೆಳಗಡೆದು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಅದೇ ಮೂಲೆಯಲ್ಲಿ ಕ್ಲಿಕ್ ಮಾಡಿ ಇದನ್ನು ಅದನ್ನ ಹೇಗೂ ಇದ್ರೂ ಅದೇ ಥರ ಇಷ್ಟು ಏರಿ ಇಷ್ಟು ನಿಂದ್ರಿಸಿ. ನಿಮಗೆ ಎಷ್ಟು ನಿಂದ್ರಿಸಿದ ತಕ್ಷಣ ಸೊ ಇಲ್ಲಿ ಮತ್ತೆ ಈ ಮೇಲ್ಗಡೆ ಕ್ಲಿಕ್ ಮಾಡಿ. ಸೊ ಮೂಲೆಯಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಚುಕ್ಕಿ ಕಾಣ್ತಾ ಇದಾವಲ್ವ, ಈ ಚುಕ್ಕಿನ ಒಂದು ಸತಿ ಆನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಚುಕ್ಕಿ ಕುಂತ ತಕ್ಷಣ ಲಾಸ್ಟಿಗೆ ಬಂದು ಈ ಥರ ಅದನ್ನು ಹೇಗಿರೋದ್ರು ಅಷ್ಟು ಅದೇ ಥರ ಹೀಗೆ ನಿಂದ್ರಿಸಿ. ಸೊ ಇದು ಕುಂತಲ್ವಾ. ಸೊ ಮತ್ತೆ ಇದು ಇದೆ ಅಲ್ವಾ, ಇದಕ್ಕೂ ಅದೇ ಮೂಲೆಯಲ್ಲಿ ಕ್ಲಿಕ್ ಮಾಡಿ. ಇದಕ್ಕೂ ಅದೇ ಥರ ಚುಕ್ಕಿಡಿ. ಸೊ ಇದಕ್ಕೆ ಲಾಸ್ಟ್ ಕಡೆ ಬಂದು ಅದನ್ನು ಹೇಗೆ ಹೇಳಿದ್ರು ಅದೇ ಥರ ಇದನ್ನು ಹೇಳಿರಿ. ಸೊ ನೋಡ್ತಾ ಇರ್ಬೋದು ಅಣ್ಣಿದ್ರೆ. ಸೊ ನೋಡಿ ಅಣ್ಣಿದ್ರೆ ಈಗ ಎರಡು ಕರೆಕ್ಟಾಗಿ ಕುಂತಿದೆ ಅಲ್ವಾ. ಸೊ ಒಂದು ಸತಿ ಆನ್ ಮಾಡ್ತೀನಿ ನೋಡೋಣ. ಸೊ ನೋಡಿ ಏನಂದರೆ ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ಸೊ ಈಗ ಇದಕ್ಕೆ ಏನು ಅಂತಂದರೆ ಸೊ ಇದು ಕೆಳಗಡೆದೇನು ಇದೆ ಅಲ್ವ ಅಂದರೆ ಇದು ಕೆಳಗಡೆದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೂಲೆಯಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನೇ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೌಂಡ್ ತಿರುಗೋ ಥರ ಕಾಣ್ತಾ ಇದೆಯಲ್ವ ಇದನ್ನು ಕ್ಲಿಕ್ ಮಾಡಿಕೊಂಡು ಇದಕ್ಕೆ ಒಂದು ಚಿಕ್ಕಿಯನ್ನು ಆ್ಯಡ್ ಮಾಡಬೇಕು. ಮತ್ತು ಇಲ್ಲಿ ಒಂದು ಮತ್ತೊಂದು ಚುಕ್ಕಿನ ಹಾಕ್ಬೇಕು. ಇಷ್ಟು ತಿರ್ಸ್ಬೇಕು ಅನ್ನೋದು. ಇಷ್ಟು ನಿಮ್ಗೆ ಎಷ್ಟು ಸ್ಲೋ ಬೇಕಾದ್ರೆ ಸ್ಲೋ, ಫಾಸ್ಟ್ ಬೇಕಾದ್ರೆ ಫಾಸ್ಟ್.
ನಾವು 182 ಇಟ್ಟಿದ್ದೀವಿ. ಸೊ ನೋಡಿ ಏನಂದರೆ ನೋಡು ಹೇಗೆ ಬರ್ತಾಯಿದೆ ಅಲ್ವಾ. ಈಗ ಇದಕ್ಕೆ ನೀವು ಫೋಟೋವನ್ನು ಆ್ಯಡ್ ಮಾಡಬೇಕು. ಸೊ ಇವು ಎರಡನ್ನು ಮೊದಲನೇದಾಗಿ ಇಷ್ಟು ಎರಡು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇದೆಯಲ್ಲ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಮೇಲ್ಗಡೆ ಇದನ್ನು ಕ್ಲಿಕ್ ಮಾಡಿ. ಸೊ ಇದು ಎರಡು ಸೇರಿ ಒಂದೇ ಆಯಿತು ನೋಡ್ತಾ ಇರ್ಬೋದು, ಒಂದೇ ಆಯ್ತಲ್ವಾ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ತೀನಿ. ಸೊ ಇದನ್ನು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿದಕ್ಕೆ ಸ್ವಲ್ಪ ಇದು ಕಾಣ್ತಾ ಇದಾವಲ್ಲ ಇದನ್ನು ಕ್ಲಿಕ್ ಮಾಡೋದಕ್ಕೆ ಸೊ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡೋದಕ್ಕೆ ಇದು ಕ್ಲಿಕ್ ಮಾಡಿ, ಇದನ್ನು ಒತ್ತಿ ನಿಮಗೆ ಫೋಟೋಗಳು ಬರುತ್ತೆ ಫೋಟೋಗಳು ಬರುತ್ತೆ. ನಾನು ಸದ್ಯಕ್ಕೆ ವರ್ಷಕ್ಕೆ ಯಾವುದೋ ಒಂದು ಹಾಕ್ತಾಯಿದ್ದೀನಿ. ಸೊ ನೋಡಿ ಏನಂದರೆ ಸೊ ಫೋಟೋ ಆ್ಯಡ್ ಆಯ್ತಲ್ವಾ. ಸೊ ಅದಕ್ಕೆ ನೀವು ಕಲರ್ ಇಟ್ಟರು ಇಡ್ಬೋದೇನೋ. ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಥರ ಇಷ್ಟು ಕ್ಲಿಕ್ ಮಾಡಿ, ಇಲ್ಲಿ ಕಾಣ್ತಾ ಇಲ್ಲ ಇದನ್ನು ಕ್ಲಿಕ್ ಮಾಡಿ ಕಲರ್ ಯಾವ್ದು ಬೇಕೋ ಅದು ಇಟ್ಕೋಬೇಕು ನಿಮಗೆ. ಯಾವುದು ನನಗೆ ಇದು ಬಂಡಾರ್ ಕಲರ್ ಇಷ್ಟ, ಇದನ್ನು ಇಡ್ತೀನಿ. ಸೊ ನೀವು ಹಿಂದುಗಡೆ ಇರೋದಕ್ಕೆ ಚಿತ್ರ ಕಲರ್ ಇಡ್ಬೋದು. ಇದೇ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡೋಕ್ಕೆ ಇಲ್ಲಿ ಕೆಂಪು ಸೆಟ್ ಮಾಡಿದೆ ನೋಡಿದ್ರೆ ಅಂದರೆ. ಸೊ ಇಷ್ಟು ಹೇಳಿದ್ರೆ ಸ್ವಂತ ಎಡಿಟ್ ಮಾಡೋದು ಹೇಗಿಲ್ಲ ನೋಡಿ ಹೇಗೆ ಬರ್ತಾಯಿದೆ. ಸೊ ನೀವು ಇದೇ ಥರ ಎಫೆಕ್ಟ್ಗಳನ್ನ ತುಂಬ ಇದಕ್ಕೆ ಇನ್ನೂ ಎಫೆಕ್ಟ್ಗಳು ಹಾಕ್ಬೇಕಂತಂದರೆ ಬ್ಲರ್ ಎಫೆಕ್ಟ್ ಸಿಗ್ತವೆ. ಈ ಫೋಟೋನ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಂಟ್ರೋಲ್ ಇದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ಯಾವ ಥರ ಎಫೆಕ್ಟ್ ಬೇಕೋ ಆ ಥರ ಹಾಕಬೇಕು. ಸೊ ಈಗ ನೋಡ್ತಾ ಇರ್ಬೋದು. ಸೊ ಇದನ್ನು ಹಾಕ್ತೀನಿ, ಕೆಳಗಡೆ ಕ್ಲಿಕ್ ಮಾಡ್ತೀನಿ ನೋಡಿ ನಿಮಗೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನೋಡಿ ಅಂದರೆ ನೋಡಿ ಅಂದರೆ ಸೊ ನೀವು ಇದನ್ನು ಇನ್ನೂ ದೊಡ್ಡದು ಮಾಡ್ಬೇಕಂದ್ರೆ ಮಾಡ್ಬೋದು. ಹೀಗೆ ಇಲ್ಲಪ್ಪ ನಮ್ಗೆ ಇಷ್ಟೇ ಸಾಕು ಸಾಕು. ಈ ಥರ ನಿಮ್ಮ ಒಂದು ಫೋನಲ್ಲಿ ಹಿಂದುಗಡೆ ಕಲರ್ ಹಾಕ್ಬೋದು ಅಥವಾ ನಿಮ್ಮ ಫೋಟೋ ಹಾಕ್ಬೋದು, ಯಾವೇ ಹಾಕ್ಬೋದು. ಸೊ ನೋಡಿ ನಾನು ಇದೊಂದು ಕಲರ್ನ ಹಾಕ್ತೀನಿ. ಸೊ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣಿಸ್ತಲ್ಲ ಇದನ್ನು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ ಫುಲ್ ಆಯಿತು. ಇದನ್ನು ಇಷ್ಟು ಮಾಡಿ ಸೊ ಹಿಂದುಗಡೆ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ. ಸೊ ಹಲವಾರು ಕಲರ್ಗಳು ಹಾಕ್ಬೋದು. ಹೀಗೆ ಯಾವ ಕಲರ್ ಬೇಕೋ ಆ ಕಲರ್ನ ಹಾಕ್ಬೋದು. ಈ ಕಲರ್ನ ನೋಡಿ. ಈ ಥರ ನಿಮ್ಮ ಒಂದು ಅಲರ್ಟ್ ಮೋಷನಲ್ಲಿ ಸ್ವಂತ ಎಫೆಕ್ಟ್ನ ಮಾಡ್ಕೋಬೋದು.